ನಿಮ್ಮ ಮಕ್ಕಳಲ್ಲಿ ದೊಡ್ಡ ಬದಲಾವಣೆಯನ್ನು ತರಲಿ, ಅವರ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಬೆಳಕು ಸಿಗಲಿ ಅನ್ನೋ ಒಂದು ಉದ್ದೇಶಪೂರ್ವಕವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಸಣ್ಣ ಮಕ್ಕಳಲ್ಲಿ ಏನು ಬಹಳ ಅವಶ್ಯಕತೆ ಇರುತ್ತೆ ಅದಷ್ಟನ್ನು ನಾವು ನಿಮಗೆ ನೀಡ್ತಾ ಇದ್ದೇವೆ. ಒಂದು ಗಾದೆ ಇದೆ, 3 ವರ್ಷದಲ್ಲಿ ಕಲಿತದ್ದು 100 ವರ್ಷದವರೆಗೂ ಅಂತ. 3 ವರ್ಷದಲ್ಲಿ ಕಲಿತದ್ದು 100 ವರ್ಷದವರೆಗೂ ಅಂತ. ಈ ವಯಸ್ಸಿನಲ್ಲಿ ಆ ಮಕ್ಕಳಿಗೆ ಏನನ್ನ ನೀವು ನೀಡ್ತೀರೋ ಅದು ಅವರ ಜನ್ಮವ್ಯಾಪಿ ಇರತಕ್ಕಂಥ ಒಂದು ವಿದ್ಯೆಯನ್ನ ನೀವು ಕೊಡ್ಲಿಕ್ಕೆ ಬಂದಿರತಕ್ಕಂಥದ್ದು. ಸಪ್ತಋಷಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಚಾರಿಟಬಲ್ ಟ್ರಸ್ಟ್ ಸಂಸ್ಕಾರ್ ಕಿಡ್ಸ್ ಅಂತಕ್ಕಂಥ ಒಂದು ಶಾಲೆಯನ್ನ ತೆರೆದಿದೆ. ಅಲ್ಲಿಗೆ ಉಪಯೋಗ ಆಗುತ್ತೆ ಅನ್ನೋ ಉದ್ದೇಶದಿಂದ ಅಲ್ಲ, ನೀವು ಯಾವ ಶಾಲೆಯಲ್ಲೇ ಓದ್ತಾ ಇರಿ, ಯಾವುದೇ ಊರಿನಲ್ಲಿ ನೆಲೆಸಿರಿ, ನಿಮ್ಮ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥದನ್ನ ನೀಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸಪ್ತಋಷಿ ಚಾರಿಟಬಲ್ ಟ್ರಸ್ಟ್ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ. ನಮ್ಮ ಮಕ್ಕಳಿಗೆ ನಾವು ಏನನ್ನ ಕೊಡಬೇಕು ಅಂತಕ್ಕಂಥದ್ದು ನಿಮಗೆ ಅರಿವಿದೆಯಾ ಅನ್ನೋದನ್ನ ನಾವು ಅರಿವು ಮೂಡಿಸಲಿಕ್ಕೋಸ್ಕರವಾಗಿ ಕಳಿಸಿರ್ತಕ್ಕಂಥದ್ದು. ನೀವೆಲ್ಲರೂ ನೋಡಿದ್ರೆ ಈಗಾಗಲೇ ಬೋರ್ಡ್ನಲ್ಲಿದೆ, ಮಣ್ಣಿಗೆ ಸಂಸ್ಕಾರ ಕೊಟ್ರೆ ಮಡಕೆ ಆಗುತ್ತೆ ಅಂತ ಆಗಿದೆ, ಬಿದಿರಿಗೆ ಸಂಸ್ಕಾರ ಕೊಟ್ರೆ ಕೊಡಲಾಗುತ್ತೆ, ಹಾಗೆ ಕಲ್ಲಿಗೆ ಸಂಸ್ಕಾರ ಕೊಟ್ರೆ ಶಿಲ್ಪವಾಗುತ್ತೆ ಅಂತ. ಹಾಗೆ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಟ್ರೆ ಏನಾಗುತ್ತೆ ಇದನ್ನು ಆಲೋಚನೆ ಮಾಡಿ ನೋಡಿ ಪೋಷಕರೇ. ನಾವ್ಯಾಕೆ ಸಮಾಜದಲ್ಲಿ ಯಾವ ರೀತಿಯಲ್ಲಿ ಜನಗಳು ಜೀವನವನ್ನ ರೂಪಿಸಿಕೊಳ್ಳಲಿಕ್ಕೆ ಕಷ್ಟಪಡ್ತಾ ಇದ್ದಾರೋ ಅದರಿಂದ ಮುಕ್ತಿ ಕೊಡ್ಲಿಕ್ಕೆ ಯಾವುದಾದ್ರೂ ದಾರಿ ಇದೆಯಾ? ತಪ್ಪು ದಾರಿ ಇರತಕ್ಕಂಥ ಆ ವ್ಯಕ್ತಿತ್ವಗಳಿಗೆ ಕೊನೆ ಆಡ್ಲಿಕ್ಕೆ ಸಾಧ್ಯ ಇಲ್ವಾ? ಸುಳ್ಳು ಹೇಳ್ತಕ್ಕಂಥದ್ದು, ಮೋಸ ಮಾಡ್ತಕ್ಕಂಥದ್ದು, ಕಿತ್ಕೊಂಡು ತಿಂತಕ್ಕಂಥದ್ದು, ದರೋಡೆ ಮಾಡ್ತಕ್ಕಂಥದ್ದು, ಕೊಲೆ ಮಾಡ್ತಕ್ಕಂಥದ್ದು, ಈ ರೀತಿಯ ಕೆಟ್ಟ ಆಲೋಚನೆಗಳಿಗೆ ಯಾಕೆ ಹಿಡಿತಾರೆ? ಇದರಿಂದ ಮುಕ್ತಿ ಕೊಡಿಸಲಿಕ್ಕೆ ಸಾಧ್ಯ ಇಲ್ಲವಾ ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಈ ಶಾಲೆಯನ್ನ ತೆರೀತಾ ಇರ್ತಕ್ಕಂಥದ್ದು. ಶಾಲೆಯ ಮಕ್ಕಳಲ್ಲಿ ನಾವು ಸಂಸ್ಕಾರವನ್ನು ಕೊಟ್ಟರೆ, ಶಾಲೆಯ ಮಕ್ಕಳಲ್ಲಿ ಇರ್ತಕ್ಕಂಥ ಸಾಮರ್ಥ್ಯವನ್ನು ಹುಡುಕಿ ಬೆಳೆಸಿದ್ರೆ ಅವರು ಎಂದಿಗೂ ದಾರಿ ತಪ್ಪೋದಿಲ್ಲ, ಎಂದಿಗೂ ತಮ್ಮ ಜೀವನದ ಗುರಿಯಿಂದ ಹೊರಗುಳಿಯೋದಿಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಈ ಒಂದು ಶಾಲೆಯನ್ನು ನಾವು ತೆಗೆಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಭಾರತದಾದ್ಯಂತ ವಿದ್ಯಾಭ್ಯಾಸ ಅಂದ್ರೆ ಕೇವಲ ಪುಸ್ತಕದಲ್ಲಿ ಇರ್ತಕ್ಕಂಥದನ್ನ ಕಲಿಸಿದ್ರೆ ಸಾಕು ಅಂತಕ್ಕಂಥ ಏನು ಸಿಸ್ಟಮ್ ಇದೆ ಅದನ್ನ ಸ್ವಲ್ಪವಾದರೂ ಬದಲಾವಣೆ ಮಾಡಿ ಮಕ್ಕಳಲ್ಲಿ ಇರ್ತಕ್ಕಂಥ ಸಾಮರ್ಥ್ಯವನ್ನ ಹುಡುಕಿ ಬೆಳೆಸ್ತಕ್ಕಂಥ ಶಾಲೆ ನಾವು ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡಿ ಈ ಶಾಲೆಗೆ ಮುಂದಡಿ ಇಟ್ಟಿರ್ತಕ್ಕಂಥದ್ದು. ಶಾಲೆಯಲ್ಲಿ ಗುರುಕುಲ ಪದ್ಧತಿಯಲ್ಲಿ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಿದ್ಯಾಭ್ಯಾಸವನ್ನ ನಾವು ಕೊಡಬೇಕು. ಮಕ್ಕಳಲ್ಲಿ ಇರ್ತಕ್ಕಂಥ ಟ್ಯಾಲೆಂಟ್ ಅನ್ನ, ರಕ್ತಗತವಾಗಿ ಬಂದಿರತಕ್ಕಂಥ ಟ್ಯಾಲೆಂಟ್ ಅನ್ನ, ಜನ್ಮದಿಂದ ಬಂದಿರತಕ್ಕಂಥ ಸಾಮರ್ಥ್ಯವನ್ನ ಹುಡುಕಿ ಬೆಳೆಸಬೇಕು ಅಂತಕ್ಕಂಥ ಕಾರಣದಿಂದ, ಆ ದೃಷ್ಟಿಕೋನದಿಂದ ಈ ಶಾಲೆಯನ್ನು ನಾವು ತೆಗೆದಾಡ್ತಕ್ಕಂಥದ್ದು. ಈ ಶಾಲೆಯಲ್ಲಿ ಯಾವುದೇ ಶಾಲೆಯಲ್ಲಿ ಸಿಗ್ತಕ್ಕಂಥ ರೀತಿಯಲ್ಲೇ ವಿದ್ಯಾಭ್ಯಾಸ ದೊರೆತರೂ ಸಾಮರ್ಥ್ಯವನ್ನು ಹುಡುಕಿ ಬೆಳೆಸ್ತಕ್ಕಂಥ ವಿಶೇಷವಾದಂಥ ಗುರುಗಳು ನಮ್ಮ ಶಾಲೆಯಲ್ಲಿ ನಿಮಗೆ ಲಭ್ಯ ಇರತಕ್ಕಂಥದ್ದಾಗಿದೆ. ಸಾಮರ್ಥ್ಯ ಹುಡುಕಿ ಬೆಳೆಸಿದರೆ ನಿಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ನಾವು ವಿದ್ಯಾಭ್ಯಾಸದ ಜೊತೆಗೆ ಕೊಟ್ಟರೆ ಅವರು ಕೂಡ ಚರಿತ್ರೆಯನ್ನ ಸೃಷ್ಟಿ ಮಾಡಬಹುದಾ ಅಂತಕ್ಕಂಥ ಒಂದು ದೃಷ್ಟಿಕೋನದಲ್ಲಿ ಈ ಶಾಲೆಯನ್ನ ಆರಂಭ ಮಾಡಿರ್ತಕ್ಕಂಥ. ನೀವೆಲ್ಲರೂ ಯೋಚನೆ ಮಾಡ್ತಾ ಇರಬಹುದು, ಶಿಕ್ಷಣ ಅಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ, ತಂದೆ ತಾಯಿಗಳಿಗೆ ಶಿಕ್ಷೆ ಅಂತ. ತಂದೆ ತಾಯಿಗಳು ಹಣವನ್ನು ಭರಿಸಲಾರದೆ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಕೊಡಲಾಗದೆ ಯಾವ ರೀತಿಯಲ್ಲಿ ಪರದಾಡ್ತಾ ಇದ್ದಾರೋ ಅದಕ್ಕೆ ಮುಕ್ತಿ ನೀಡಬೇಕು ಅಂತ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಏನನ್ನ ಕೊಡಬೇಕು ಅಂತ ಬಯಸ್ತಾ ಇದ್ದಾರೋ ಅದನ್ನು ನಾವು ನಮ್ಮ ಶಾಲೆಯಲ್ಲಿ ಸಂಪೂರ್ಣವಾಗಿ ನೀಡಬೇಕು ಎಂಬ ಉದ್ದೇಶದಿಂದ ನಮ್ಮ ಹುಟ್ಟು ಎಷ್ಟೇ ದರಿದ್ರ ಆದ್ರೂ ಪರವಾಗಿಲ್ಲ, ನಾವು ಹುಟ್ಟಿರ್ತಕ್ಕಂಥದ್ದು ಎಂಥದೇ ಸ್ಥಿತಿಯಲ್ಲಿದ್ರೂ ಪರವಾಗಿಲ್ಲ, ಆದರೆ ನಮ್ಮ ಸಾವು ಚರಿತ್ರೆ ಆಗ್ಬೇಕು. ಹುಟ್ಟು ದರಿದ್ರನೇ ಆದ್ರೂ ಸಾವು ಚರಿತ್ರೆ ಆಗಬೇಕು ಅನ್ನೋ ಒಂದು ನಾಣ್ಣುಡಿಯ ಮುಖಾಂತರವಾಗಿ ನಿಮ್ಮ ಮಕ್ಕಳನ್ನ
ನಿಮ್ಮ ನಿಮ್ಮ ಮಕ್ಕಳಲ್ಲಿ ಇರ್ತಕ್ಕಂಥ ಸಾಮರ್ಥ್ಯವನ್ನ ಹುಡುಕಿ ಬೆಳೆಸಿ ಅವರನ್ನ ಚರಿತ್ರಾರ್ಥವನ್ನಾಗಿ ಚರಿತ್ರೆಯನ್ನ ಸೃಷ್ಟಿ ಮಾಡತಕ್ಕಂಥ ಸ್ಥಾನಕ್ಕೆ ಕೊಂಡೊಯ್ಯಬೇಕು ಅನ್ನೋ ಉದ್ದೇಶದಿಂದ ಒಂದು ಶಾಲೆಯನ್ನು ತೆಗೆದಿರ್ತಕ್ಕಂಥದ್ದು. ಈ ಶಾಲೆ ರಾಮನಗರದಲ್ಲಿ, ಚನ್ನಪಟ್ಟಣದಲ್ಲಿ, ಮದ್ದೂರಿನಲ್ಲಿ ಹಾಗೂ ಬಿಡದಿಯಲ್ಲೂ ಕೂಡ ಇನ್ನೇನು ಕೆಲವೇ ತಿಂಗಳಲ್ಲಿ ಆರಂಭ ಆಗ್ತಕ್ಕಂಥ ಒಂದು ಸ್ಥಿತಿಯನ್ನ ತಲುಪಿದೆ. ಈ ಒಂದು ಶಾಲೆಗೆ ನಿಮ್ಮೆಲ್ಲರ ಆಶೀರ್ವಾದದ ಬಲ ಒಂದು ದೊರೆತರೆ ನಿಮ್ಮ ಮಕ್ಕಳ ಜೀವನ ಉತ್ಕೃಷ್ಟತೆಯಿಂದ ಕೂಡಿರುತ್ತೆ. ನಿಮ್ಮ ಮಕ್ಕಳುಗಳು ಕೂಡ ಲೆಜೆಂಡರಿ ಆಗ್ತಾರೆ ಅಂತಕ್ಕಂಥ ಭರವಸೆಯನ್ನ ನಾನು ನಿಮಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಶಾಲೆಯಲ್ಲಿ ಕೇವಲ ಟೀಚರ್ಸ್ಗಳಿಲ್ಲ, ಗುರುಗಳು ನಿಮಗೆ ಸಿಗ್ತಾರೆ. ಗುರುಗಳು ಅಂದ್ರೆ ಗುರಿಯನ್ನ ಮುಟ್ಟಿಸುವವರೆಗೂ ಜೊತೆಯಲ್ಲಿ ಬರ್ತಕ್ಕಂಥವರು ಗುರು ಆಗ್ತಾರೆ. ಹಾಗಾಗಿ ಅಂತ ಒಂದು ಸ್ಥಾನವನ್ನ ನಿಮ್ಮ ಮಕ್ಕಳಿಗೆ ನೀಡಲಿಕ್ಕೋಸ್ಕರವಾಗಿ ಸಪ್ತಋಷಿ, ಶ್ರೀ ಸಪ್ತಋಷಿ ಎಜುಕೇಶನ್ ಟ್ರಸ್ಟ್ ಇಂದು ನಿಮ್ಮ ಮುಂದೆ ನಿಂತಿದೆ. ಎಲ್ಲರಿಗೂ ಯಂತ್ರಧಾರಣೆ ಆಯ್ತಾ? ಯಂತ್ರಧಾರಣೆ ಆಯ್ತಾ? ಎಲ್ರಿಗೂ ಯಾರ್ಯಾರಿಗೆ ಯಂತ್ರ ಸಿಕ್ಕಿಲ್ಲ ಅವರುಗಳು ದಯವಿಟ್ಟು ಕೇಳಿ ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಈಗ ಕೋಡಿ ಮಠದ ಶ್ರೀ ಸ್ವಾಮಿಗಳು ಈ ಒಂದು ಕಾರ್ಯಕ್ರಮದ ವಿಚಾರವಾಗಿ ಒಂದೆರಡು ಮಾತುಗಳನ್ನ ಆಡ್ತಾ ನಿಮಗೆ ಆಶೀರ್ವಚನವನ್ನ ಮಾಡ್ತಾರೆ ಅಂತ ಕೇಳ್ಕೊಳ್ತೀನಿ.